ಆಡಳಿತ ವಿರೋಧ ಇಲ್ಲದೆ ಇಷ್ಟು ಮತ ಅಂತರ ಬರೋಕ್ಕೆ ಸಾಧ್ಯನಾ? ಅವ್ರಿಗೆ ಗೆದ್ದಿರೋದು 2,000 ಲೀಡಲ್ಲಿ. ಅದರಲ್ಲೂ ನಮ್ಮ ಸಣ್ಣ ಪುಟ್ಟ ಗೊಂದಲದಿಂದ ಅವರು ಗೆಲುವಲ್ಲ. ನಮ್ಮ ಕಾರ್ಯಕರ್ತರ ಮನಸ್ಥಿತಿ ಅವತ್ತು ಸರಿ ಇರಲಿಲ್ಲ. ಅದನ್ನೆಲ್ಲ ಸರಿಪಡಿಸುವಂಥ ಕೆಲಸನ ಇವತ್ತು ಮಾಡಿದ್ದೀನಿ. ಇವತ್ತು 54,000 ಲೀಡ್ ಬಂದಿದೆ. ಅದು ಸಾರ್ವಜನಿಕರ ಮುಂದೆ ಇದೆ. ಅದಕ್ಕೆ ನನಗೆ ಖುಷಿ ಆಗ್ತದೆ. ನಮ್ಮ ಕ್ಷೇತ್ರದ ಜನ ನನ್ನ ಕೆಲಸಕ್ಕೆ ಮೆಚ್ಚಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ವೋಟ್ ಹಾಕಿದ್ದಾರೆ. ನಂಗೆ ಭಾಳ ಸಂತೋಷ, ಭಾಳ ಖುಷಿ ಆಗುತ್ತೆ. ಮೈಸೂರು ಹಾಗೂ ಕೊಡಗು ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಅಲ್ಲಿಯ ನಮ್ಮ ಬೋಪಣ್ಣವರು, ಅಪ್ಪಚ್ಚು ರಂಜನವರು, ಇಲ್ಲಿ ಕವಿಸ್ಗೌಡರು, ಇಲ್ಲಿ ನಾನು, ಸಂದೇಶ್ ಸ್ವಾಮಿ ಅವರು, ಹಾಗೆ ಶ್ರೀವತ್ಸ ಅವರು, ಹಾಗೆ ನಮ್ಮ ಜಿ ಡಿ ದೇವೇಗೌಡರು, JDS ಮುಖಂಡರಾಗಿರ್ತಾರೆ ಜಿ ಡಿ ದೇವೇಗೌಡರು, ಮಾದೇವಣ್ಣವರು, ಅವ್ರ ಮಗ ಹರೀಶ್ ಅವರು ಸಹ ನಮ್ಗೆ ಲೀಡ್ ತಂದು ಕೊಟ್ಟಿದ್ದಾರೆ. ಸಾರಾ ಮಹೇಶ್ ಅವರು, ವಿಶೇಷವಾಗಿ ಸಾರಾ ಮಹೇಶ್ ಅವರು ಎಲ್ಲ ಕಾಂಗ್ರೆಸ್. ಅದಲ್ಲದೆ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಕಾರ್ಪೊರೇಟರ್ಗಳು, ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಕಾರ್ಪೊರೇಟರ್ಗಳು, ಹಾಗೆಯೇ JDS ಕಾರ್ಪೊರೇಟರ್ಗಳು, ಇವರೆಲ್ಲರ ಪರಿಶ್ರಮದಿಂದ ಇವತ್ತು ಮೈಸೂರು ಯದುವೀರ್ ಮಹಾರಾಜರು ಸುಮಾರು 1,39,000 1,40,000 ಹತ್ತತ್ರ ಅಷ್ಟು ಮತ ಅಂತರದಿಂದ ಗೆದ್ದಿದ್ದಾರೆ. ಭಾಳ ಖುಷಿ ಆಗ್ತದೆ. ನಮ್ಮೆಲ್ಲ ಕಾರ್ಯಕರ್ತರಿಗೆ, NDA ಕಾರ್ಯಕರ್ತರು, JDS ಕಾರ್ಯಕರ್ತರಿಗೆ ನಾನೆಲ್ಲರಿಗೂ ಸಹ ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆಪಡ್ತೀನಿ. ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಮೈಸೂರು ಕೊಡಗು ಜನರಿಗೆ, ಮಹಾಜನರಿಗೆ, ಮತದಾರರಿಗೆ ನಾನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಇವತ್ತೆಲ್ಲರಿಗೂ ಸಹ ನಾನು ಕೃತಜ್ಞತೆ ಸಲ್ಲಿಸೋಕ್ಕೆ ಇಚ್ಛೆಪಡ್ತೀನಿ. 100% ಅವರು ಗ್ಯಾರಂಟಿನೇ ಡೆವಲಪ್ಮೆಂಟ್ ಅನ್ಕೊಬಿಟ್ಟವ್ರೆ. ಆದರೆ ನಾವು ಡೆವಲಪ್ಮೆಂಟ್ನೇ ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ನಾವು ಭ್ರಮಿಸಲಿಲ್ಲ. ನಾವು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಅವರು ಇನ್ನೂ 10 ವರ್ಷ ಆದರೂ ಸಹ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸರ್ಕಾರ ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿತ್ತು. ಅವತ್ತೇನೋ ಮೋಸ ಮಾಡಿ 5 ಗ್ಯಾರಂಟಿ ಕೊಟ್ಟು ಬರೀ ನಾವು ಕೆಳಗೆ 2,000 ಲೀಡಲ್ಲಿ ಗೆದ್ದಿದ್ದೋ, ಸೋತಿದ್ದೆ. ಇವತ್ತು ಅದಕ್ಕೆ ಪ್ರತಿಯಾಗಿ ಇವತ್ತು 54,000 ಮತಗಳಲ್ಲಿ ಇಡೀ ಲೋಕಸಭಾ ಕ್ಷೇತ್ರದ 8 ಕ್ಷೇತ್ರದಲ್ಲಿ ಹೈಯೆಸ್ಟ್ ಚಾಮರಾಜ ಕ್ಷೇತ್ರದಲ್ಲಿ ವೋಟ್ ಬಂದಿರತಕ್ಕಂಥದ್ದು. ಒಬ್ಬ ಸಿಟಿ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿನ ಅತ್ಯಂತ ಯಶಸ್ವಿಯಾಗಿ ನಾನು ಮಾಡಿದ್ದೀನಿ ಅಂತಕ್ಕಂಥ ಖುಷಿ, ನನಗೆ ಸಮಾಧಾನ ನನಗಿದೆ ಅಂತಕ್ಕಂಥದ್ದನ್ನ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿಯವರು, ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು, ಮತ್ತು ನಮ್ಮ ನರೇಂದ್ರ ಮೋದಿ ಸಾಹೇಬ್ರಿಗೆ, ಅಮಿತ್ ಶಾ ಸಾಹೇಬ್ರಿಗೆ, ಎಲ್ಲರಿಗೂ ಸಹ ಯಡಿಯೂರಪ್ಪ ಸಾಹೇಬ್ರಿಗೆ ಎಲ್ಲರಿಗೂ ಸಹ ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆಪಡ್ತೀನಿ. 2,000 ಲೀಡರ್ ಸೋತಿದ್ದು, ಕಮ್ಮಿ ಬಂದು ಸೋತಿದ್ದು. ಆಡಳಿತ ವಿರೋಧ ಇದೆ ಅಂತ ಅನಿಸಿದೆ ಈ ಕ್ಷೇತ್ರದಲ್ಲಿ. ಆಡಳಿತ ವಿರೋಧ ಇಲ್ಲದೆ ಇಷ್ಟು ಮತ ಅಂತರ ಬರೋಕ್ಕೆ ಸಾಧ್ಯನಾ? ಅವ್ರಿಗೆ ಗೆದ್ದಿರೋದು 2,000 ಲೀಡಲ್ಲಿ. ಅದರಲ್ಲೂ ನಮ್ಮ ಸಣ್ಣ ಪುಟ್ಟ ಗೊಂದಲದಿಂದ ಅವರು ಗೆಲುವಲ್ಲ. ಅದು ನಮ್ಮ ಕಾರ್ಯಕರ್ತರ ಮನಸ್ಥಿತಿ ಅವತ್ತು ಸರಿ ಇರಲಿಲ್ಲ. ಅದನ್ನೆಲ್ಲ ಸರಿಪಡಿಸುವಂಥ ಕೆಲಸನ ಇವತ್ತು ಮಾಡಿದ್ದೀನಿ. ಇವತ್ತು 54,000 ಲೀಡ್ ಬಂದಿದೆ. ಅದು ಸಾರ್ವಜನಿಕರ ಮುಂದೆ ಇದೆ. ಅದಕ್ಕೆ ನಂಗೆ ಖುಷಿ ಆಗ್ತಾಯಿದೆ. ನಮ್ಮ ಕ್ಷೇತ್ರದ ಜನ ನನ್ನ ಕೆಲಸಕ್ಕೆ ಮೆಚ್ಚಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ವೋಟ್ ಹಾಕಿದ್ದಾರೆ ಅಂದರೆ ನಂಗೆ ಭಾಳ ಸಂತೋಷ ಆಗ್ತದೆ.